ಬಂದಳಮ್ಮ ಭಾಗ್ಯಶಾಲಿನಿ ತಾಯವ್ವ ಮೊಳಕೆ ಬಂದಳಮ್ಮ ಭಾಗ್ಯಶಾಲಿನಿ ಅಂದ್ರೆ ಈಶ್ವರಪ್ಪನ ಮಗನ. ಅಯ್ಯೋ ಮಗ, ನಾನು ಪ್ರಾಯದಲ್ಲಿದ್ದಾಗ ಆವಾಗ ನಿಮ್ಮ ಮನೆಗೆ ಬರ್ತಾ ಇರೋದೇ ಆಗಿತ್ತು ಮಗ. ನಾನು ಆವಾಗ ನಿಮ್ಮಪ್ಪ ನಂಗೆ ಕರೀತಾ ಇರ್ತಿದ್ದ ಮಗ. ಹೌದು ಮಗ, ನೀನು ಆವಾಗ ಈಟ್ ಸಣ್ಣ ಇದ್ದು ನಾನು ನಿಮ್ಮನ್ನೇ ಬರ್ಬೇಕಾಗಿದ್ರೆ ಹೌದಾ ಚಡ್ಡಿಲ್ಲೇ ಹೇಸಿಗೆ ಮಾಡ್ಕೊತಿದ್ವಿ ಮಗ. ಚಿಕ್ಕವರಿರುವಾಗ ಎಲ್ಲರೂ ಹಾಗೆ ಅಲ್ವಾ? ಹೌದು ಮಗ. ಮಗ ಎಷ್ಟು ದೊಡ್ಡದಾಗಿ ಬೆಳೆದು ಬಿಟ್ಟಿದ್ಯೋ ಮಗ. ಓದಿದ್ದೀನಿ ಅಂತ ಹೊಟ್ಟೆಗೆ ಏನು ತಿಂತೀವಿ ಮಗ? ನೋಡ್ ಮಗ, ನಾವೆಲ್ಲ ಜೋಳದ ರೊಟ್ಟಿ ಶೇಂಗಾ ಚಟ್ನಿ ತಿನ್ನೋದು. ಹೌದಾ ಮಗ? ಅದಕ್ಕೋಸ್ಕರ ನಾವು ಇಷ್ಟು ಗಟ್ಟುಮುಟ್ಟಾಗಿರೋದು ಮಗ. ಈ ಜೋಳದ ರೊಟ್ಟಿ ತಿನ್ನೋರಲ್ಲ, ಈ ಜೋಳ ತೊಳೆದಂಗೂ ಬೆಳ್ಳಗೆ ದೊಡ್ಡಗಾಗ್ತಾರಂತೆ. ಹೌದು ಮಗ. ನಿಮ್ಮ ಅಪ್ಪ ಆವಾಗ ನನ್ನ ನೆನಪು ಮಾಡ್ತಾ ಇರ್ತಿದ್ನ ಮಗ. ಯಾವಾಗ ನನಗೆ ನಾಚಿಕೆ ಬರ್ತಿದ್ದೆ. ಅಷ್ಟೇ ಆಗತ್ತಾ? ಹೌದು ಮಗ. ಮಗ, ನಿಮ್ಮಪ್ಪ ಸಾಧಾರಣ ಮನುಷ್ಯ ಅಲ್ಲ ಮಗ. ಹೌದಾ? ಇರ್ಬೋದು. ಆವಾಗ ಮನೆಗೆ ಬರ್ತಾ ಇರುವುದೇ. ಒಂದು ವೇಳೆ ಅವನು ಬರ್ತಿದ್ರು ನಾನು ಹೋಗ್ತಿದ್ದೆ ಮಗ. ಯಾಕೆ ಹೋಗ್ತಿದ್ದ ಮಗ? ನಿಮ್ಮ ಮನೆಯಾಗ ಹೊಲ ಗದ್ದೆಗಳಲ್ಲಿ ಇರ್ತಾವಲ್ಲ ಮಗ. ಹೌದು. ಅದಕ್ಕೆ ಆಳುಗಳಿಗೆಲ್ಲ ನೋಡ್ಕೊಳ್ಳಿಕ್ಕೆ ಒಂದು ವಿಶ್ವಾಸದ ಒಂದು ಆಳು ಮುಖಂಡ ಬೇಕಲ್ವಾ? ಹೌದು. ಅದಕ್ಕೆ ನನ್ ಕರೀತಿದ್ದ ಮಗ. ಹೌದಾ? ಅದು ಒಂದು ನಿಮ್ಮ ಅಪ್ಪ ನಮ್ಮ ಮನೆಗೆ ಬರ್ಬೇಕಾದ್ರೆ ಮಗ 8 ದಿವಸ ವಾಪಸ್ ಹೋಗುದಿಲ್ಲ ಆಗಿದ ಮಗ. ಯಾಕಂತಂದ್ರೆ ನಾನ್ ಮನೆಗೆ ಹೋದಾಗ ಏನಾದ್ರೂ ಒಂದು ಕೊಡ ತಗೊಂಡು ಬಾವಿಗೆ ಹೋದ್ರೆ ಅಲ್ಲೂ ಗುಡು 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 ಬರ್ತಿದ್ದ ಮಗ. ಹೌದಾ? ಆ ಕೊಡ ತಗೊಂಡು ಬಾವಿಗೆ ಹೋದಾಗ ಬರ್ತಾನೆ ಅಂತ ನಾನು ಅಡಿಗೆ ಕೋಣೆ ಹೋದ್ರೆ ಅಲ್ಲೂ ಗುಡು 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 ಬರ್ಬೋದು. ಯಾಕಂದ್ರೆ ನೀನ್ ಈ ವಯಸ್ಸಿನಾಗ ನುಗ್ತೀಯ ಅಂದ್ಮೇಲೆ ಆ ವಯಸ್ಸಿನಾಗ ಎಷ್ಟು ನುಗ್ಗಿರ್ಬಾರ್ದು. ಬರ್ಬೋದು. ಹೇಗಿರ್ಬೇಕು ಅಲ್ಲ ಮಗ? ಈ ಬರೀ ನೆನಪು ಮಾತ್ರ. ಅವ್ರು ಅಲ್ಲಿ ಇಲ್ಲಿ ಅಲ್ಲ ಮಗ. ನೀನು ಬಂದು ಅವ್ವ ಅವ್ವ ಅಂತ ಹೇಳಿದ್ಯಲ್ಲ, ಯಾಕೆ? ಏನ್ ಕಾರಣ ಕರ್ದಿದ್ದೆ ಮಗನೇ ನೀನ? ಏನ್ ಕಾರಣ ಕರ್ದಿದ್ದೆ ಮಗನೇ ನೀನ? ಏನ್ ಕಾರಣ ಮಗನೇ ನೀನ? ಏನ್ ಕಾರಣ ಕರ್ದಿದ್ದೆ ಮಗನೇ ನೀನ? ಹೇಳ್ಬೇಕು ಮಗನೇ ನೀನ, ಕರ್ದ ಕಾರಣ ಹೇಳ್ಬೇಕು ಮಗನೇ ನೀನ. ಕರ್ದ ಕಾರಣ ಹೇಳ್ಬೇಕು ಮಗನೇ ನೀನ. ಮಗ, ಯಾಕೆ ಕರೆದಿದ್ದೆ? ನನ್ನ ಅವಶ್ಯಕತೆ ಏನಿದೆ? ನಿನಗೆ ಏನಾಗ್ಬೇಕು? ಎಲ್ಲ ವಿವರವಾಗಿ ಹೇಳ್ತೀಯ ಮಗ. ನಾನು ಅವಶ್ಯಕತೆ ಇರೋದಕ್ಕೆ ಮನೆ ಬಾಗಿಲಿಗೆ ಬಂದಿದ್ದೀನಿ. ಯಾಕಂತ ಕೇಳು. ಗಂಗನ ಸಂಗಡ ಹೋಗ್ಬೇಕೆ ತಾಯಿ ನೀನ, ಗಂಗನ ಸಂಗಡ ಹೋಗ್ಬೇಕೆ ತಾಯಿ ನೀನ, ಸಂಗಡ ಹೋಗ್ಬೇಕೆ ತಾಯಿ, ಗಂಗನ ಸಂಗಡ ಹೋಗ್ಬೇಕೆ ತಾಯಿ ನೀನ, ಗಂಗನ ಸಂಗಡ ತಾಯಿ ನೀನ. ಎಳೆಯ ಒಪ್ಪಿಸಿ ಬರ್ಬೇಕೆ ತಾಯಿ ನೀನ, ಎಳೆಯ ಒಪ್ಪಿಸಿ ಬರ್ಬೇಕೆ ತಾಯಿ ನೀನ.
ಹೋಗ್ಬೇಕು. ಯಾಕಂದ್ರ ಬಸವನಗುಡಿಗ ಹರಕೆ ಹೊಂದಿಸ್ಬೇಕು. ಅದಕ್ಕೋಸ್ಕರ ಗಂಗಾ ಜೊತೆ ನೀನು ಬಸವನಗುಡಿಗೆ ಹೋಗ್ಬೇಕು. ಅದಕ್ಕೋಸ್ಕರನೇ ನಾನು ನಿನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದು. ಮಗ ನೀನು ಗಂಗಾ ಅಂದ್ರೆ ಯಾರು ಮಗ? ಗಂಗಾ ಅಂದ್ರ ನಾನು ಹೆಂಡತಿ ತಾಯವ್ವ. ಅಯ್ಯೋ ಮಗ ನಿನ್ನ ಮದುವೆ ಆಗೋಯ್ತಾ? ಆಗೋಯ್ತು ತಾಯವ್ವ. ಅಯ್ಯೋ ಮಗ ಚಿಕ್ಕಂದಿರುವಾಗ ಅವಸರದಲ್ಲೇ ಆಗೋಯ್ತು. ಏನು ಅವಸರದ ಮದುವೆ ಹೌದ್ ತಾಯವ್ವ. ಅವಸರ ಅವಸರ. ಓ ಅವಸರ ಅವಸರ. ನಾನು ಅವಸರದಲ್ಲಿ ಆಯ್ತು ತಗೊಂಡಿದ್ದೆ ಮಗ. ಮಗ ನಾನು ಮಾತು ಹೇಳಿಲ್ಲಲ್ಲ ಮಗ. ನೋಡ್ತಾ ಇವ ನೀನ್ ಹೇಳ್ತಿದ್ದೀನಲ್ಲ ಎಲ್ಲ ಅವಸರದಲ್ಲಿ ಆಗೋಯ್ತು ಅಂತ. ಓ ಅವಸರ ಅಲ್ಲ, ಅವಸರ ಅವಸರ. ಅವಸರದಲ್ಲೇ ಆಗೋಗಿದ್ದು. ಅವಸರ. ಅಲ್ಲ ಮಗನೇ, ಹಾ. ಈಗ ನಾನು ಹಾ. ನಿನ್ನ ಹೆಂಡತಿಗೆ ಹಾ. ಎಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಮಗ? ಬಸವನಗುಡಿಗೆ ಕರ್ಕೊಂಡು ಹೋಗ್ಬೇಕು ತಾಯವ್ವ. ಯಾಕೆ ಮಗ? ಯಾಕೆ? ಅಲ್ಲ ನೀವು ಹೊಸದಾಗಿ ಮದುವೆ ಆಗಿದ್ದವರು ಹೌದು. ಮದುವೆಗೋ ಅಥವಾ ದೇವಸ್ಥಾನಕ್ಕೆ ಮದುವೆ ಆಗಿದ್ದವರು ಗಂಟ ಹೆಂಡತಿ ಹೋಗೋದು ಸರಿ ಅಲ್ವ ಮಗನೇ? ಹೌದು ತಾಯವ್ವ, ನೀವು ಹೇಳೋದೇನೋ ಸರಿ. ಹೊಸ ಮದುವೆ ಆದ್ಮೇಲೆ ಹರಕೆ ಒಪ್ಪಿಸುವಾಗ ಗಂಡ ಹೆಂಡತಿ ಜೊತೆಲೆ ಹೋಗೋದು ಸರಿ. ಹೌದು. ಆದ್ರ ನನಗ ತಮ್ಮಂದಿರಿಬ್ರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರ. ಅವ್ರೀಗ ಹೊತ್ತೊತ್ತಿಗ ಉಣ್ಣಾಕ ಬುತ್ತಿ ಗಂಟೆ ತಗೊಂಡು ಹೋಗ್ಬೇಕು. ಅದಕ್ಕೋಸ್ಕರ ನಾನ್ ಮಾತ್ರ ಗಂಗಾ ಜೊತೆ ಹೋಗಕ್ಕಾಗಲ್ಲ. ಅದಕ್ಕೋಸ್ಕರನೇ ಗಂಗಾ ಜೊತೆ ಹೋಗೋದಕ್ಕ ನಿನ್ನನ್ನ ಕರ್ಕೊಂಡು ಹೋಗಕ್ ಬಂದೀನಿ. ಅದು ಮಗ ಹಾ. ನಿನ್ನ ಹೆಂಡತಿ ಚಂದಿದ್ದಾರೆ ಅಲ್ಲ? ಹೋಗ್ತಾಯವ್ವ. ಹಾಗಾದ್ರೆ ನಾನು ನೋಡು ಮಗ. ಮಗನೇ, ಹರಕ ಸೀರೆ ಉಟ್ಟಿಕೊಂಡು ಮುಖಗೋಲು ಹಿಡಿದುಕೊಂಡು ಹ್ಯಾಂಗ್ ಹೋಗಲು ಮಗನೇ ಗಂಗನ ಎಂಬಲ್ಲ. ಹ್ಯಾಂಗ್ ಹೋಗಲು ಮಗನೇ ಗಂಗನ ಎಂಬಲ್ಲ. ಏ ಹರಕ ಸೀರೆ ಮಗ ಹೇಳ್ತಾಯವ್ವ. ಈ ನಾನು ಹಾ. ನಿನ್ನ ಹೆಂಡತಿಯಲ್ಲಿ ಬಹಳ ಶ್ರೀಮಂತರು. ಹೌದಾಯ್. ಈಗ ಎಲ್ಲೇ ಹೋಗುದಿದ್ರು ಹಾ. ಈಗಿನ ಮಕ್ಕಳು ಹೌದು. ತಮ್ಮಂತದೇ ಪ್ರಾಯದವರಿಗೆ ಹುಡುಕಂತಾರೆ ಅಲ್ಲ ಮಗ? ಅದು ಸರಿ. ಅವಳು ನನ್ನ ಸಂಗಡ ಹೋಗ್ಬಂದ್ರೆ ಹೇಗೆ ಹೋಗ್ಬೇಕು ಮಗ? ಅದರಲ್ಲೂ ಅದಕ್ಕ ಈ ಹರ್ಕ ಸೀರೆ ಉಟ್ಕೊಂಡು ಹಾ. ಈ ಮುರ್ಕ ಕೋಲು ತಕೊಂಡು ಹಾ. ಹ್ಯಾಂಗ್ ಹೋಗೋ ಮಗ ನಾನು? ಅಲ್ಲ ಮಗನೇ, ಹಾ. ಈಗ ಒಂದು ವೇಳೆ ನಾನು ಆಕಿ ಸಂಗಡ ಹೋಗಿದ್ದು ಅಂತಂದ್ರೆ ಹಾ. ಹೋಗ್ಬೇಕಾದ್ರೆ ಆಕಿ ಚಂದ ಕಾಣ್ತಾಳೆ, ಈ ಹಪ್ಪ ಮುದುಕಿ ಕಾಣ್ತಾಳೆ ಅಂತ ದಾರಿ ಮ್ಯಾಗ ಒಂದು ಕಲ್ಲಿ ಇರಂಗಿಲ್ಲ ಮಗ. ಯಾಕೆ? ಎಲ್ಲರೂ ಹೆಚ್ಚ ಕೊಡೋರು ಯಾರು? ಯಾರಿದ್ದಾಯವ್ವ? ನನಗ ಮಗ. ಅದಕ್ಕೆ ಈಗ ಏನೇ ಇದ್ರು ಹಾ. ಆ ಅಂತಸ್ತಿಗೆ ತಕ್ಕಂತೆ ಅವ್ರ ಜೋಡಿ ಇರ್ಬೇಕು ಮಗ. ಅದಕ್ಕೆ ನನಗೆ ಇಂಥ ಸೀರೆ ಇಂಥ ಮುರ್ಕು ಅಂತ ತಕೊಂಡು ನಾ ಹ್ಯಾಂಗ್ ಹೋಗೋ ಮಗ? ಅದಕ್ಕೆ ಯಾಕೆ ಚಿಂತೆ ಮಾಡೋದಂತಿದ್ದಾಯವ್ವ? ಏಪಟ್ಟೆ ಸೀರೆ ಕೊಡುತ್ತೇನೆ ತಾಯಿ ನಿನಗ. ಏಪಟ್ಟೆ ಸೀರೆ ಕೊಡುತ್ತೇನೆ ತಾಯಿ ನಿನಗ. ಏಪಟ್ಟೆ ಸೀರೆ ಕೊಡುತ್ತೇನೆ ತಾಯಿ ನಿನಗ. ಬೆಳ್ಳಿ ಗಂಟ ಕೊಡುತ್ತೇನೆ ತಾಯಿ ನಿನಗ. ಬೆಳ್ಳಿ ಗಂಟ ಕೊಡುತ್ತೇನೆ ತಾಯಿ ನಿನಗ. ಕೊಡುತ್ತೇನೆ ತಾಯಿ ನಿನಗ. ಕೊಡುತ್ತೇನೆ ತಾಯಿ ನಿನಗ. ತಾಯವ್ವ, ಆ ಮಗ. ಅದಕ್ಕೆ ಯಾಕೆ ಚಿಂತೆ ಮಾಡಕತ್ತಿ? ನಿನಗ ಬಟ್ಟೆ ಸೀರೆ ಕೊಡಿಸ್ತೀನಿ, ಬೆಳ್ಳಿ ಗಂಟು ಕೊಡಿಸ್ತೀನಿ, ಅಷ್ಟೇ ಯಾಕ ಬಂಗಾರ ಕೊಟ್ಟಲೇ ಕೊಡಿಸ್ತೀನಿ. ಹೌದು ಮಗ. ಹಾ ತಾಯವ್ವ. ಮಗ ಹಾ. ನೀನು ಹಾ. ನೀನು ಹಾ. ನನಗೆ ಹಾ. ಪಟ್ಟೆ ಸೀರೆ ಕೊಡ್ತೀಯ ಮಗ? ತಾಯವ್ವ, ಮೆಲ್ಲಗೆ. ಅಯ್ಯೋ ಹಾ. ಮತ್ತೆ ಹಾ. ಮತ್ತೇನ್ ಕೊಡ್ತೀನಿ ಮಗ? ಬೆಳ್ಳಿ ಬೆಳ್ಳಿ ಕೋಲು. ಹೌದು. ಓ ಮಗ. ಹಾ. ಮತ್ತೆ ಮತ್ತೆ ಬಂಗಾರ ಕೊಟ್ಟಲು ಕೊಡಿಸ್ತೀನಿ. ಅಯ್ಯೋ ಮಗ. ಹಾ. ಬಂಗಾರ ಕೊಟ್ಟ. ಹಾ. ಅರೆ ಮಗ ಮಗ ಮತ್ತೇನ್ ಕೊಡ್ಸ್ತಿ ಮಗ? ಮತ್ತೇನ್ ಕೊಡ್ಸ್ತಿ? ಕುಪ್ಸ. ನಿಂಗೆ ಏನ್ ಬೇಕಾಯವ್ವ? ಈ ಹೀರೆ ನನಗ ಯಾವ್ದಕ್ಕೂ ಕುಂದು ಕೊರತೆ ಇಲ್ಲ. ನಿನ್ಗೆ ಏನ್ ಬೇಕು ಅದನ್ನ ಕೇಳು. ಯಾಕಂದ್ರ ನೀನು ನಮ್ಮ ಮನ್ಯಾಗ ಮೊದಲು ದುಡ್ದಾಕಿ ಅಂತ ಹೇಳ್ತಿದ್ಯಾ. ಹೌದು. ಅದಕ್ಕ ನಿನಗೆ ಏನ್ ಬೇಕು ಈ ಹೀರೆನ ಕೊಡಕ್ ಸಿದ್ಧ ಇದೀನಿ. ತಿಳ್ತೇನ?
ಮಗ ಇಷ್ಟೆಲ್ಲ ಕೊಡ್ತಿ ಅಂದ್ಮ್ಯಾಗ ನಿನ್ನ ಹೆಂಡತಿಗೆ ಹೆಂಗಾಗಂತೆ ಬಸವನ ಗುಡಿ ಕರ್ಕೊಂಡು ಹೋಗಿ ನಾನು ಕುಡಿಯಿದೆ ಆಯ್ತು ಮಗ ನಾ ಕರ್ಕೊಂಡು ಹೋಗ್ತೇನೆ ನಡುವ